ನನ್ನ ಮೊದಲನೇ ಅಕ್ಕ ಕುಮುದಾಳ ಮಗ ಅವಿಶ್ ಮತ್ತು ಎರಡನೇ ಅಕ್ಕ ರೇವತಿಯ ಮಗಳು ಯಶೋಮತಿ, ಇವರಿಬ್ಬರು ಬಾಲಕೋಚಿಗಳು. ಜೊತೆಗೆ ಇವರ ಪ್ರಕಾಶ್ ಇದ್ದಾರಲ್ಲ, ಪಾಂಟೆಕ್ ಪ್ರಕಾಶ್, ಅವರ ಮಕ್ಕಳುಗಳು ಕೂಡ ಸೇರಿಕೊಳ್ತಾರೆ. ಸೊ ಇವತ್ತಿನ ಸ್ಟೋರಿ ಏನಪ್ಪ ಅಂದರೆ, ಹಿಂದ್ಗಡೆಯಿಂದ ಓದಿಯೋದು ಅದು ಇದೆಲ್ಲ ಮಾಡೋದು, ಡಿಸ್ಟರ್ಬೆನ್ಸ್ ಮಾಡೋದು, ಹ್ಯಾಪಿ ಅಂತ ಟಿ ಶರ್ಟ್ ಬೇರೆ ತೋರಿಸೋದು, ವಿಲ್ಲಿಂಗ್ ಟು ಕಾಂಪೀಟ್, ಅವ್ರ ಮೇಲೆ ಏನೇನೋ ಟಿ ಶರ್ಟ್ಸ್ ಎಲ್ಲ ಬರ್ತಾಯಿತ್ತು. ಆ್ಯಕ್ಚುಲಿ ಮುಂದೆ ಅವೆಲ್ಲ ಸಾಲಾಗಿ ಬರುತ್ತೆ. ಇದೇನಂದರೆ ಇವ್ರನ್ನ ತೊಗೋವಂತ, ನಾನು ಬೇಡ, ಪಾಸ್ಟ್ ಪೀಪಲ್ ಎಲ್ಲ ಬೇಡ ಅಂತ ಅಂದ್ಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದ್ದೆ. ಸೊ ಅದಕ್ಕೆ ಅವ್ರನ್ನೆಲ್ಲ ತೊಗೋವಂತ ಇವರು ಆ್ಯಕ್ಚುಲಿ ಹಿಂದ್ಗಡೆಯಿಂದ. ಅಂದರೆ ನೆಕ್ಸ್ಟ್ ಜನ್ರೇಷನ್ ಮಕ್ಕಳುಗಳನ್ನ ಹೆಂಗೆ ತೊಂದರೆ ಕೊಡ್ತಾರೆ ಅನ್ನೋದೇ ಇವತ್ತು ಈ ವಿಡಿಯೋ ಪೂರ್ತಿ ಆಲ್ಮೋಸ್ಟ್ ಡೆಮಾನ್ಸ್ಟ್ರೇಟ್ ಮಾಡ್ತಾ ಹೋಗ್ತಾರೆ. ಆ್ಯಕ್ಚುಲಿ ಶ್ರುತಾ ಬಳ್ಳಾಳ್ ತೊಗೋಬೇಕಂತ ಸೌತೆಕಾಯಿ ತೋರಿಸ್ತಾರದು. ಶ್ರುತಾ ಬಳ್ಳಾಳ್ ಬೇಡ ಅಂತ ಹೇಳಿದ್ನಲ್ಲ, ಸೊ ಶ್ರುತಾ ಬಳ್ಳಾಳ್ ತೊಗೋ, ಇಲ್ದಾರ ಗಲಾಟೆ ಆಗ್ತವೆ ಅಂತ. ಬರೀ ಕಿರಿಕು ನನ್ನ ಮಕ್ಕಳದು. ದಾಸೋಹ ಭವನ ಒಳಗಡೆ ಗ್ಯಾಪ್ ಫಿಲ್ಲಿಂಗ್ದು ನಡೀತಾಯಿತ್ತು. ಅಂದರೆ ಆ್ಯಕ್ಚುಲಿ ಗ್ಯಾಪ್ ಫಿಲ್ಲಿಂಗ್ ಮಾಡೋದಿಲ್ಲ, ಮಾಡಿ ಹಿಂದ್ಗಡೆ ಬೇರೆಯವ್ರಿಗೆ ಗ್ಯಾಪ್ ಫಿಲ್ಲಿಂಗ್ ಮಾಡ್ತಾಯಿದ್ರು. ಅಂದರೆ ಮಧ್ಯೆ ಜಾಗ ಖಾಲಿ ಬಿಟ್ಬಿಟ್ಟು ಆ ಜಾಗದಲ್ಲೆಲ್ಲ ಜನ ಫಿಲಪ್ ಮಾಡ್ತಾಯಿದ್ರು. ನಾನು ಕೂತ್ಕೊಂಡಿದ್ನೆಲ್ಲ ಆ ಸಾಲಲ್ಲಿ ಮಾತ್ರ ಜನಗಳನ್ನ ಕೂರಿಸಿರಲಿಲ್ಲ. ನನ್ನ ಸುತ್ತ, ನನ್ನ ಅಕ್ಕಪಕ್ಕ ಎರಡು ಬದಿಯಲ್ಲಿ ಆಲ್ಮೋಸ್ಟ್ ಮೂರು ಜನ ಕೂತ್ಕೊಳ್ಳೋಷ್ಟು ಜಾಗ ಇತ್ತು. ಆ್ಯಕ್ಚುಲಿ ನನ್ನ ಪಕ್ಕ ರೈಟ್ ಹ್ಯಾಂಡ್ ಸೈಡವರೊಬ್ಬರು ವ್ಯಕ್ತಿಗಳು ಬಂದು ಕೂತ್ಕೊಂಡಿದ್ದವರು ಕೂಡ ಎದ್ದು ಹೊಟ್ಟೋಗ್ಬಿಡ್ತಾರೆ. ಯಾರೋ ಇನ್ನೊಬ್ಬ ಮಾತ್ರ ತಡ್ಕಾಡ್ಕೊಂಡು ಬಂದು ಕೂತ್ಕೊಳ್ತಾರೆ. ಆ್ಯಕ್ಚುಲಿ ಕ್ಲೀನಾಗಿ ಗೊತ್ತಾಗುತ್ತೆ. ಪ್ರಕಾಶ್ ಟೈಟಲ್ ಥೀಮ್ ಇಂಪ್ಲಿಮೆಂಟೇಷನ್ ಮಾಡೋದಕ್ಕೋಸ್ಕರ ಇದೆಲ್ಲ ಮಾಡ್ತಾರೆ. ದೇವರ ಮಗ ಅವನು ಪ್ರಕಾಶ್ ಟೈಟಲ್ ಥೀಮ್, ಪಿಂಕ್ ಕಲರ್ ಬಟ್ಟೆ. ಹೇಳಿಲ್ವ ಏನು ಹೊಸ್ಕಡ್ತಾವನು ಎಲ್ಲ ಕೂತ್ಕೊಳ್ಳೋಕೆ ಅಂತ. ಇಲ್ಲಿ ಪಕ್ಕ ಕೂತಿದ್ದಾರೆ ದೊಡ್ಡೋದ್ರು. ಪ್ರಕಾಶ್ ಟೈಟಲ್ ಥೀಮ್ ಅದು. ಹೇಳಿಲ್ಲ ಪ್ರಕಾಶ್ ಟೈಟಲ್ ಥೀಮ್ ಅಂತ. ಮೀಸೆ ತಿರುತ್ತಾ ಇರೋದು ಅವನು. ಅಲ್ಲಿ ಗ್ಯಾಪ್ ಫಿಲ್ಲಿಂಗ್ ತೋರಿಸಿದೆ ಆಲ್ರೆಡಿ, ಹಿಂದೆ ಗ್ಯಾಪ್ ಫಿಲ್ಲಿಂಗ್ ಮಾಡ್ತಾ ಇದ್ದಿದ್ದು. ಚರಣ ಟೈಟಲ್ ಥೀಮ್, ಪಾದಗಳು ತೋರಿಸ್ತಾ ಇರೋದು. ಈಗೇನು ಪಾದಗಳು ತೋರಿಸ್ತಾ ಇರೋದು. ನಾನು ಫಸ್ಟೇ ತೋರಿಸ್ದೆ, ಇವನು ಗ್ಯಾರಂಟಿ ಖಂಡಿತ ನಾನು ಪಕ್ಕ ಕೂತ್ಕೊಳ್ಳೋಕೆ ಓಡಾಡ್ತಾ ಇದ್ದೇನೆ, ಏನೋ ಮಾಡ್ತಾನೆ ಇವನು ಅಂತ. ಅಲ್ಲಿ ಇವನು ಲ್ಯಾಂಡ್ ಆದ. ಇಲ್ಲಿ ಕೂತಿದ್ದವರು ಆ ಕಡೆ ಲಾಸ್ಟ್ ಹೋದರು. ಆ ಕಡೆ ಲಾಸ್ಟೇ ಕೂತಿದ್ದಾರಲ್ಲ ಅವರು. ಇವನು ಪಾದಗಳು ತೋರಿಸ್ತಾ ಇದ್ದ, ತಪಸ್ವಿ ಥರ. ಇವಾಗ ಪಾದಗಳನ್ನ ಮಡಿಸ್ಕೊಂಡಿದ್ದಾನೆ. ಹೆಬ್ಬೆಟ್ಟಲ್ಲಿ ಬುಂಡೆ ಕರ್ಕೊಂಡು ಮತ್ತು ಪಿಂಕ್ ಕಲರ್ ಬಾಲಂಗುಚ್ಚಿ ಇಬ್ಬರು ಥಮ್ಸ್ ಅಪ್ ತೋರಿಸಿದ್ರು, ಹೆಬ್ಬೆಟ್ಟು ತೋರಿಸಿದ್ರು. ಗೆದ್ಬಿಟ್ವಿ ನಾವು ಅಂತ. ಇವ್ನು ಪಕ್ಕ ಕುಣಿಸಿದ್ದಕ್ಕೆ ಅಲ್ಲಿ ನನ್ನ ಪಕ್ಕ ಕೂತಿದ್ದವ್ರು ಆ ಕಡೆ ಲಾಸ್ಟಲ್ಲಿ ಎದ್ದೋದ್ರು ಅವರು. ಬ್ಯಾಕಪ್ ಇದು. ಆ್ಯಕ್ಚುಲಿ ನಾನು ಮುಂದೆ ಹೋದ್ನೆಲ್ಲ ಅವನು ಮುಖ ಹಿಡಿಯೋಕ್ಕಾಗಲಿಲ್ಲ. ಅವ್ನು ಗೋಳಿ ಮಗಂತದ್ದು ಕಾಲಲ್ಲೂ ತುಳಿದ, ನಾನು ತುಳಿದ ಕವರ್ ಮಾಡಿದೆ. ಅದು ಇಲ್ಲಿ ಲಿಂಗಬ್ಬನ ಕವರ್ ಮಾಡ್ತಾಯಿದ್ದೆ. ಹಿಡ್ತಾನೆ ಇನ್ನೀಗ ಕರಿ ಬಟ್ಟೆ. ಈ ಬಡಿ ಮಗ ಹಿಂದ್ಗಡೆಯಿಂದ ಅವು ಅಂಟಿ ಅಂದ್ಕೊಂಡು ಸೆಕ್ಯೂರಿಟಿಗೆ ಸಂಬಂಧಪಟ್ಟು ಸೆಕ್ಯೂರಿಟಿ ಅವ್ರು ಮಾತಾಡ್ತಾ ಅವನು. ಇವನು ಬ್ಯಾಕಪ್ ಮಾಡ್ತಿದ್ದ. ಅವನನ್ನು ಕವರ್ ಮಾಡೋಕ್ಕೋಸ್ಕರ ಈ ಬಡಿಯಕ್ಕೆ ಮಧ್ಯೆ ಏನಾದ್ರು ಮಾಡೋದು, ಇಬ್ಬರನ್ನ ಕವರ್ ಮಾಡಿ ನೋಡೋದು. ಅವ್ನಿಗೆ ಒದ್ದೆ ನೀರಾಡಿಸ್ತವ್ರು. ಅಯ್ಯೋ ಒಳಗಡೆ ಹೆವಿ ನರ್ಕ ತೋರಿಸ್ಬಿಟ್ರು ಸುಳೆ ಮಕ್ಕಳು. ರೆಸ್ಪಾನ್ಸ್ ಮಾಡಿದ್ವಿ ನೋಡಿ, ಅಲ್ಲಿ ಗೊತ್ತಿಲ್ಲ ನನಗೆ. ಇನ್ನೊಬ್ಬ ಬೇಕು ಅಂತ ಅಡ್ಡಿ ಬರ್ತಾರೆ. ಎರಡನೇ ಸರಿ ಬರ್ತಾರೆ, ಅದನ್ನು ಗೊತ್ತಿಲ್ಲ. ಜಾಸ್ತಿ ಬಂದಿಂದ ಹೊರಗಡೆ ಬಂದಲ್ಲ, ಆವಾಗಲೂ ಬಂದ, ಈಗಲೂ ಬಂದ. ಕ್ಯಾಪ್ಚರ್ ಆಗಿದ್ದಾನೆ. ಇದು ಆ್ಯಕ್ಚುಲಿ ಅಭಿ, ರೆಬಲ್ ಸ್ಟಾರ್ ಅಂಬರೀಷ್ ಅವ್ರ ಮಗ ಅಭಿಗೋಸ್ಕರ ಬರ್ತಾ ಇರೋದು. ನಾನು ಐಶ್ವರ್ಯ ಅರ್ಜುನ್ ಮತ್ತು ಸರ್ಜಾ ಫ್ಯಾಮಿಲಿ ಡ್ರಾಪ್ ಮಾಡೋಕ್ಕೆ ತಯಾರಿದ್ದೀನಿ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಈಗ ಸ್ವಲ್ಪ ಹೊತ್ತಲ್ಲಿ ಅಪ್ಲೋಡ್ ಮಾಡಿದ್ದೆ. ಅದಕ್ಕೋಸ್ಕರ ಐಸ್ ಕ್ರೀಮ್ ಅಂಗಡಿ ಹತ್ರ ಆಟೋ ತೊಗೊಂಬತ್ತಾ ಇರೋದು. ಅವನು ಅಭಿಷೇಕ್ ಬಚ್ಚನ್ ಕಡೆ ಅವನು ರೆಪ್ರೆಸೆಂಟ್ ಮಾಡೋದು ಇದೆಲ್ಲ. ಅದಕ್ಕೆ ಅವ್ರು ಐಸ್ ಕ್ರೀಮ್ ತಿಂತಾ ಇರೋದು. ನಾವೆಲ್ಲ ತೊಗೊತೀವಿ ಅಂತೇಳಿ
ಇವನು ಚಾಮುಂಡಿ ಬೆಟ್ಟದ ಕಳ್ಪೂಜಾರಿ ಅಂದ್ರಲ್ಲ ಸುಳ ಮಗ ಬಾಲಂಗುಚ್ಚಿ ಕೃಷ್ಣ ಅವನ ಬಾಲಂಗುಚ್ಚಿ ಇವರು ಇದು ಎರಡನೇ ಮೂರನೇ ಸರಿ ಅನಿಸುತ್ತೆ ಮೇ ಬಿ ಒಂದು ಕಾಣ್ತಾ ಇರೋದು ಮೇ ಬಿ ಪುರುಷೋತ್ತ ಬಂದವರು. ಇಲ್ಲಿ ನಿಂತಿರೋ ಹುಡುಗ ಕುಮುದ ನಮ್ಮ ಅಕ್ಕ ಇದ್ದಾಳಲ್ಲ ಅವಳ ಮಗನ ಬಾಲಂಗುಚ್ಚಿ. ಸೊ ಇಲ್ಲಿ ಒಂದು ನೆಕ್ಸ್ಟ್ ಒಂದು ಚೆನ್ನಾಗಿ ಡ್ರಾಮಾ ನಡೆಯುತ್ತೆ, ಅದ್ರ ವಾಯ್ಸ್ ಕ್ಲೀನಾಗಿ ಕೇಳಿಸ್ಕೊಳ್ಳಿ. ಎಲ್ಲೋಗ್ತಾ ಇದ್ದೀರಾ ಕಾವ್ಯ? ಸರಿ ಆಯಿತು ಬಾಗಿ ಕೇಳಿಸ್ಕೊಂಡ್ರ ತಾಯ್ತನದ ಬಗ್ಗೆ ಕಾಮೆಂಟ್ರಿ ಕೊಡ್ತಾ ಇದ್ದ. ತಾಯ್ಕಿಂತ ಹೆಚ್ಚು ಯಾರೂ ಇಲ್ವಂತೆ. ಇವು ನೋಡೋಕೆ ಸ್ವಲ್ಪ ಹಂಗೆ ಅವನೇ ಬಾಲಂಗುಚ್ಚಿ, ಯಾರೋ ಕೃಷ್ಣನ್ ಥರನೇ ಇದೆ ನೋಡೋಕ್ಕೆ. ನೀರು ವೇಸ್ಟ್ ಮಾಡಬೇಡ ಅಂತ ಹೇಳ್ತಿದ್ದೆ ಮುಂದೆ ಹೇಳಿಲ್ವಾ, ಎಲ್ಲ ಒಂದೇ ರಿಲೇಟೆಡ್ ಇದು. ಒಮ್ಮೆ ಮಕ್ಕದಲ್ಲೆಲ್ಲ ಗುಂಪು ಜೋರಾಗಿ ಬಾಳ್ಕೊಂಡು ದೇವ್ರು ಬರೋರು ಡ್ರೆಸ್ಅಪ್ ಆಗ್ತಾರಲ್ಲ ಅದೇ ಡ್ರೆಸ್ಅಪ್ ಆಗಿದ್ದಾಳೆ. ನನ್ನ ಜೊತೆಲಿ ಹೋಯ್ತಿನೋ ರೂಪನ ಮಗ ಕುಮುದಳ ಕಂದನ ಬಾಲಂಗುಚ್ಚಿ ರಾಯಲ್ ಬ್ಲೂ ಹೋಗಿದ್ದಾನೆ. ಈಗ ತಾನೇ ಆ್ಯಕ್ಚುಲಿ ಓಪೋದಲ್ಲಿ ಇದು ಬಂತು, ಓಪೋ ನೋಟಿಫಿಕೇಷನ್, ಓಪೋ ಯಾವುದೋ ಸೀರೀಸ್ ಯಾವುದೋ ಒಂದು ಆ್ಯಂಡ್ರಾಯ್ಡ್ದು ಅಡ್ವರ್ಟೈಸ್ಮೆಂಟ್ ಬಂದಿತ್ತು. ಎಲ್ಲ ಕುಮುದಳ ಕಂದನ ಬಾಲಂಗುಚ್ಚಿಗಳು. ಅಂದರೆ ಇದೇನು ಆ್ಯಟಿಟ್ಯೂಡ್ ಅಂದರೆ ಬಲವಂತವಾಗಿ ರೂಪ ಮತ್ತು ರೂಪನ ಮಗನ ಮನೆಯೊಳಗೆ ಕರ್ಕೊಂಡ್ಬರ್ತೀವಿ, ಕರ್ಕೊಂಡ್ಬಂದು ಕೆಲಸ ಮಾಡಿಸ್ತೀವಿ ಅನ್ನೋ ಆ್ಯಟಿಟ್ಯೂಡ್ ಇದು ರೂಪನ ಮಗ. ತೋರಿಸ್ಬೋದು ಆ್ಯಕ್ಚುಲಿ. ಡಿ ಡಿ ನೋಡಿ ಡಿ ಡಿ ಅಂತ ಇಂಗ್ಲೀಷಲ್ಲಿ ಡಿ ಡಿ ಅಂದರೆ ಅಕ್ಕ. ಅಪ್ಪ ಗಾಡಿ ಮೇಲೆ ಯಾವ ಸಾನೆಟ್ ಅಪ್ಪ ಅದು ಟೊಮೊಟೊ ಗಿಫ್ಟ್ ಅಂತ. ಟೊಮೊಟೊ ಗಿಫ್ಟ್ ಅಂದರೆ ಟೊಮೊಟೊ ಮುಂಡೆ ಆ್ಯಕ್ಚುಲಿ ಯಾರೋ ಒಂದು ಪಾಲೆಗಳು ಇರುತ್ತೆ ಸರ್, ಕುದುರೆಕಂತನ ಬಾಲಂಗುಚ್ಚಿ ಪಾಲೆಗಳು. ಟೊಮೊಟೊ ಮುಂಡೆ ಅಂತ ಒಂದು ಹುಡುಗಿ ಯಾರೋ ಇದ್ದಾಳಲ್ಲ, ಯಾರು ಚಂಗಪ್ಪ ಅಂತ ಏನೋ ಹೆಸರು ಬರ್ತದೆ ಕೂಡ ಹುಡುಗಿದು. ಸಿರಿ ಶಾರ್ಟ್ ಸ್ಟೋರೀಸಲ್ಲಿ ಶಾರ್ಟ್ ಮೂವೀಸಲ್ಲಿ ಮಾಡ್ತಾಳೆ ಅಂಥದ್ದು. ಪಾಯಲ್ ಚಂಗಪ್ಪ ಅಂತ ಒಂದು ಹುಡುಗಿದ್ದಾಳೆ. ಸೊ ಅದ್ರದ್ದು ಸಾನೆಟ್ ಅಂದರೆ ಪಾಯಲ್ ಚಂಗಪ್ಪನ ಕೊಡ್ತೀನಿ ನಿನಗೆ ಅಂತ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಿರೋದು. ಪಾಲೆಗಳು ನೋಡಿ ಬಟ್ಟೆ ದೇವರ ಮಕ್ಕಳು, ಸೆಲ್ಫ್ ಡಿಕ್ಲೇರ್ಡ್ ದೇವರ ಮಕ್ಕಳು ಅವರೆಲ್ಲ. ಇವರೆಲ್ಲ ಇದ್ದೇವಳಲ್ವಾ, ಇಷ್ಟೇ ಬಂದಲ್ಲ ಹಿಂಗಾರು ಬರಲಿ ಒಟ್ಟಲ್ಲಿ ಬರೀ ಆಗಲಿ ಇವರದಲ್ಲ. ನನಗೆ ಬಂದೆ ಆಗಲೇ ಪುಲಿಕ ಮಾತಾಡೋದು ಹಿಡಿಯೋಕ್ಕೆ. ಹಾಂ ಗೊತ್ತಿಲ್ಲ. ನನಗನ್ಸುತ್ತೆ ಮಂಜುಳಾ ಅವರು ಇದರಿಂದ ಒಂದು ಅರ್ಥ ಇದೆ. ಮಂಜುಳಾ ಅವರು ಬಾಲಂಗುಚ್ಚಿ ಇರಬೇಕು ಈ ಅಮ್ಮ, ಯಾಕೆಂದರೆ ಹೇರ್ ಕಟ್ ಆ ಥರ ಮಾಡ್ಕೊಂಡಿರ್ಬೋದು ಕೆಲಸ ಬಿಟ್ಟ ಮೇಲೆ. ಮಂಜುಳಾ ಅವರು ನಾನು ನೋಡಿಲ್ಲ ಅವ್ರನ್ನ. ಇಲ್ಲಿ ಆಗಿದ್ದ ತಮಾಷೆ ಏನಂದರೆ ಇವನು ಏನೋ ಪ್ರಶ್ನೆ ಕೇಳಿದೆ, ಯಾವುದೋ ಒಂದು ಹಳ್ಳಿ ಹೆಸರು. ನಾನು ಆ್ಯಕ್ಚುಲಿ ದೇವಸ್ಥಾನದಲ್ಲಿ ಯಾವುದೋ ಒಂದು ಹಳ್ಳಿ ಕೇಳಿದೆ, ನನಗೆ ಗೊತ್ತಿಲ್ಲ ಅಂತ ಹೇಳಿದೆ. ಸೊ ನಾನು ಗೊತ್ತಿಲ್ಲ ಅಂತ ಹೇಳಿದ ತಕ್ಷಣ ಇವಳು ನೀರು ಹಿಡಿಯೋದು ಬಂದಳು. ಸೊ ಏನಂದರೆ ನಿನಗೇನು ಗೊತ್ತಿಲ್ಲ ಸೊ ಅಂತ ಹೇಳಿ ನೀನು ಯೂಸ್ಲೆಸ್ ಫೆಲೋ, ನಿನಗೇನು ಗೊತ್ತಿಲ್ಲ, ನಿನಗೆ ಲ್ಯಾಕ್ ಆಫ್ ನಾಲೆಡ್ಜ್, ಲ್ಯಾಕ್ ಆಫ್ ಇನ್ಫಾರ್ಮೇಷನ್ ಅಂತ ಹೇಳಿ ನಾವು ನಮ್ಮ ಬಾಲ ಬಿಚ್ಕೊಳ್ತೀವಿ, ನಮ್ಮ ಬಿಸ್ನೆಸ್ ರನ್ ಮಾಡ್ಕೊಳ್ತೀವಿ ಅನ್ನೋ ಆ್ಯಟಿಟ್ಯೂಡ್ ಇವ್ರದ್ದು. ಸುಮ್ಮನೆ ಇಂಥದ್ದೆಲ್ಲ ನಡೀತಾ ಇರ್ತದೆ ಗುರು. ಯಾವ ಮಟ್ಟಕ್ಕೆ ಆ್ಯಟಿಟ್ಯೂಡ್ಗಳು ಫಾರ್ಮುಲಾಗಳು ನಡೀತಾ ಇರ್ತದೆ ಅಂದರೆ ಇದೆಲ್ಲ ಗೊತ್ತಿಲ್ಲ. ನೀರು ಕುಡಿಯೋ ಬರ್ತಾನೆ ಅದಕ್ಕೆ ಕರೆಕ್ಟಾಗಿ ಇಲ್ಲೇ ಬಂದು ಬಿದ್ದಿರೋದು ಪಾಲೆಗಳು ತಗೊಂಡು. ಈ ಆ್ಯಟಿಟ್ಯೂಡ್ ಫಾರ್ಮುಲಾ ಇದೆಲ್ಲ ಡ್ಯಾಮ್ ಡೇಂಜರಸ್ ಇದು. ಈ ಆ್ಯಟಿಟ್ಯೂಡ್ ಫಾರ್ಮುಲಾಗಳು ನೋಡಿಕೊಂಡೆ, ಬರೀ ಈ ನಾಟಕಗಳು ನೋಡಿಕೊಂಡೆ ಸೂಸೈಡ್ ಅವರೇ ಸೂಸೈಡ್ ಮಾಡ್ಕೊಬಿಟ್ಟು ಜನಗಳು ಎಷ್ಟೊಂದು ಜನ ಇದ್ದಾರೆ. ನೋಡ್ತಿರಲ್ಲ ಸೂಸೈಡ್ ಕೇಸ್ಗಳು ಅಂತ, ಅದು ಎಷ್ಟೊಂದು ಟಿ ವಿಗಳಲ್ಲಿ ನೋಡ್ತಿರಲ್ಲ. ಡಿ ಕೆ ಶಿವಕುಮಾರ್ ಅದನ್ನ ಕೇಸ್ಗಳೆಲ್ಲ
ಸೇಮ್ ಇದ್ದೇ ಫಾರ್ಮುಲಾ, ಸೇಮ್ ಇದೊಂದೇ ಒಂದು ಫಾರ್ಮುಲಾ ಸಾಕು. ಒಬ್ಬ ವ್ಯಕ್ತಿನ ಅವನಾಗಿದ್ದು ಅವನೇ ಆತ್ಮಹತ್ಯೆ ಮಾಡಿಕೊಡ್ಬೇಕು, ಆ ಥರ ಮಾಡೋದಕ್ಕೆ ಇದೊಂದೇ ಒಂದು ಸಾಕು. ಆ್ಯಟಿಟ್ಯೂಡ್ ಫಾರ್ಮುಲಾ ಅದಲ್ಲ, ಇದೊಂದೇ ಒಂದು ಸಾಕು. ಸುಮ್ಮನೆ ಡೆಮಾನ್ಸ್ಟ್ರೇಟ್ ಮಾಡಿ ತೋರಿಸ್ತಾರೆ ಅಷ್ಟೇ. ಅಂದರೆ ನಾವೇನು ಮಾಡ್ತೀವಿ ಡೆಮಾನ್ಸ್ಟ್ರೇಟ್ ಮಾಡಿ ತೋರಿಸ್ತಾರೆ. ಅಲ್ಲಿ ಡೆಮಾನ್ಸ್ಟ್ರೇಷನ್ ಯಾವ ರೇಂಜ್ಗೆ ಇರ್ತದೆ ಅಂದರೆ ಎದುರ್ಕೊಂಡು ಅವನಾಗಿ ಅವನೇ ಆತ್ಮಹತ್ಯೆ ಮಾಡ್ಕೊಬಿಡ್ತಾನೆ, ಆ ಮಟ್ಟಿಗಿರುತ್ತೆ ಅಲ್ಬ. Willing to challenge. Willing to challenge. ಮ್ಯಾಕ್ಸಿಮಮ್ ಹೇಳೋರ ಬಾಲ ಮುಚ್ಚಿ ಇದು ಅವ್ರದ್ದು ಇದು ನೀರು ಹರಿಸಿದ್ದು. ನಾನು ಆ್ಯಕ್ಚುಲಿ ಮೊಬೈಲ್ನ ಬ್ಯಾಗ್ಗಳಿಗೆ ಕೇಬಲ್ ಇಟ್ಟಿದ್ದೆ, ಅದು ಅವ್ರು ಗಾಡಿ ಕಡೆ ನೆಪದಲ್ಲಿ ನೀರು ಹರಿಸ್ತಾ ಇದ್ದ ಅವನು. ಒಳ್ಳೆ ಸೋಳೆ ಅದು ರೂಪ ಅಲ್ಲ, ಸಾರಿ ಸುತಾ ಇದೆಯಲ್ಲ, ಸುತಾ ಅದು ಇದು ಲಕ್ಷ್ಮಮ್ಮ ಸುತಾ ಇದ್ದಾರಲ್ಲ, ಅಲ್ಲಿ ಬಂದಿರೋ ಪ್ರಕಾಶ್ ಫ್ಯಾಷನಲ್ಲಿ ಬಂದು ಪ್ರಕಾಶ್ ಬೆಳೆ ಮಾಡಿದ್ದಾರೆ. ಲಕ್ಷ್ಮಮ್ಮ ಇದ್ದಾರಲ್ಲ, ಸಾರಿ ಸುತಾ ಇದ್ದಾರಲ್ಲ, ಅವ್ರ ಗಾಡಿ ಕಲರ್ ಆ್ಯಕ್ಟಿವ್ ವಾಚ್ ಮಾಡ್ತಿರೋದು. ಅಂದರೆ ಶ್ರುತಾ ವರ್ಲ್ಡ್ನ ಕಮ್ಯುನಿಕೇಟ್ ಟೈಟಲ್ ಟೀಮ್ ಅಪ್ಲೈ ಮಾಡೋಕ್ಕೋಸ್ಕರ ಅಲ್ಲಿಂದ ನಡ್ಕೊಂಬೋದೈತೆ ಮಂಡ್ಯದು. ಯಾರೂ ಇಲ್ಲ ಅವರು, ಜಸ್ಟ್ ಸುಮ್ಮನೆ ಮುಂಚೆ ಮತ್ತು ಮುಂದೆ ಟೈಟಲ್ ಟೀಮ್. ಆ್ಯಕ್ಚುಲಿ ಇಲ್ಲಿಂದ ಬಂದೆ ಸೊ ಬರ್ತದೆ ನನಗೆ ಗೊತ್ತಲ್ಲ ಕರೆಕ್ಟಾಗಿ. ಇಲ್ಲಿ ಫೋಟೋಲ್ ನಿಲ್ಸೋದು ಮುಂಚೆ ಮತ್ತು ಮುಂದೆ ಟೈಟಲ್. ಇದು ಎಷ್ಟು ಹಿಂಸೆ ಅನಿಸ್ಬಿಡ್ತದೆ ಅಂದರೆ ಒಬ್ಬೊಬ್ಬ ಈ ಮುಂಚೆ ಮತ್ತು ಮುಂದೆ ಟೈಟಲ್ ಪ್ರತಿ ಕ್ರಾಸು ಬಿಗಿನಿಂಗಲ್ಲಿ ಕರೆಕ್ಟಾಗಿ ಯಾರು ಒಬ್ಬರು ಅಟ್ಕಾಯಿಸ್ಕೊತಾರೆ. ಕರೆಕ್ಟಾಗಿ ಒಬ್ಬರಲ್ಲ ಇಬ್ಬರು ವ್ಯಕ್ತಿಗಳು ಹೋಗ್ತಾರೆ, ಅಥವಾ ಎರಡು ವೆಹಿಕಲ್ ಹೋಗುತ್ತೆ. ಯಾರಾದರೂ ಇಬ್ಬರು ಹೋಗ್ತಾರೆ. ಅವರಿಬ್ಬರು ಹೋದ್ಮೇಲೆ ನನಗೆ ಹೋಗೋಕೆ ಬಿಡೋದು. ಎಷ್ಟೋ ಸರಿ ಫೋರ್ಸ್ಫುಲಿ ಹೊಡ್ಕೊಂಡೋಗಿದ್ದಾರೆ. ಅದು ಏನಕ್ಕೆ ಇಬ್ಬರೇ ಹೋಗ್ತಾರೆ ಅಂದರೆ ಒಬ್ಬರು ಮಂಜುಳಾ ಮತ್ತು ಇನ್ನೊಬ್ಬರು ಸುರೇಶ್, ಲಕ್ಷ್ಮಮ್ಮ ಅವರ ಎರಡು ಮುತ್ತು ರತ್ನಗಳಿದಾರಲ್ಲ ಅವರುಗಳು. ಲಕ್ಷ್ಮಮ್ಮನ ಇಬ್ಬರು ಮಕ್ಕಳು ಮಂಜುಳಾ ಮತ್ತು ಸುರೇಶ್ ಅವರ ಇಬ್ಬರು ಪರವಾಗಿ ಒಬ್ಬೊಬ್ಬರು ಟಕ್ ತಗೊಳ್ಬಿಡ್ತಾರೆ. ಅವರ ಸಕ್ಸೆಸರ್ಗಳು ಮುಂದಕ್ಕೆ ಅದನ್ನು ಫಾಲೋ ಅಪ್ ಮಾಡ್ಕೊಂಡು ಹೋಗ್ತಾರೆ. ಏನಕ್ಕೆ ಅವರು ಅಂದರೆ ಆ್ಯಕ್ಚುಲಿ ಬ್ರೇಕ್ ಡೌನ್ ಒಂದು ಫಾರ್ಮುಲಾ ಈಗ ಆಲ್ರೆಡಿ ವಿವರಿಸಿದ್ದೀನಿ ನಾನು ಬೇರೆ ಹಳೆ ಪೇಜಲ್ಲಿ. ಇದರಲ್ಲಿ ನೋಡಿ ಗೊತ್ತಾಗುತ್ತೆ. ಬ್ರೇಕ್ ಡೌನ್ ಫಾರ್ಮುಲಾ ಇಂಪ್ಲಿಮೆಂಟೇಷನ್ಗೋಸ್ಕರ ಆಗಿ ಮಾಡೋದು. ಅದೇ ಮುಂದೆ ನಾನು ವಿವರಿಸ್ತೀನಿ. ಸದ್ಯಕ್ಕೆ ಮುಂಚೆ ಮತ್ತು ಮುಂದೆ ಟೈಟಲ್ ಟೀಮ್ ಸೀಕ್ರೆಟ್ ಆಫ್ ನಂಬರ್ 2 ಅಂತ ಎಲ್ಲೋ ಒಂದು ಕಡೆ ಅಪ್ಲೋಡ್ ಮಾಡಿದ್ದೀನಿ ನಾನದು. ಆ್ಯಕ್ಚುಲಿ ಅದು ಬೇರೆ ಸ್ಟೋರಿ ಏನೋ ಅಪ್ಲೋಡ್ ಮಾಡಿದ್ದೀನಿ. ಅದು ಕೂಡ ತಪ್ಪೇನಿಲ್ಲ. ಅದು ಹಳಿಯಲ್ಲ ಮಗಳಗಂಡ, ಆದರೆ ಒಂದೇ ಟೀಮ್ದು. ಲಕ್ಷ್ಮಮ್ಮ ಅವ್ರ ಹೆಸರಲ್ಲಿ ಡ್ರಾಫ್ಟ್ ಮಾಡಿದ್ದೀನಿ. ಇದು ಲಕ್ಷ್ಮಮ್ಮ ಅವರ ನೆಕ್ಸ್ಟ್ ಸಕ್ಸೆಸರ್. ಅವರು ಎರಡು ಒಂದೇ, ಎರಡು ಹೆಂಗೆ ಅದು ಸರಿ ಇದು ಸರಿ ಎರಡು ಹೇಗೆ ಅನ್ನೋದನ್ನು ಮುಂಚೆ ನೆಕ್ಸ್ಟ್ ಟೈಮ್ ಅಪ್ಡೇಟ್ ಮಾಡಿದಾಗ ಹೇಳ್ತೀನಿ. ಅದು ಅಲ್ಲೂ ಅಷ್ಟೇ ಜಾಗ ಕವರ್ ಮಾಡಿರೋದು ಮುಂಚೆ ಮತ್ತು ಮುಂದೆ ಟೈಟಲ್ ಟೀಮ್. ಅದು ನಾನು ಬರ್ತೀನಿ ಅಂತ ಮುಂಚೆನೇ ಇಟ್ಕೊಬಿಡ್ತಾರೆ ಜಾಗಗಳೆಲ್ಲ. ಮುಸ್ಲಿಮರ ಮುಂದೆ ಮತ್ತು ಮುಂಚೆ ಟೈಟಲ್ ಟೀಮ್ ತೋರಿಸಿದ್ದೆ. ಈ ಕಡೆಗೆ ಹೋಗ್ಬೇಕಾದ್ರೆ ಈಗ ಆ ಕಡೆಯಿಂದ ಬರುವಾಗಲೂ ಒಂದು ತೋರಿಸ್ತೀನಿ ನೋಡಿ. ಇದೇ ಕತೆ ಒಂದು ಭೂಮಿ ಅದಕ್ಕೆ ಹೋಗ್ತಿರೋದು. ಇದು ಹೆರಿಟೇಜ್ ಹಿರಿಯ ನಾಗರಿಕರು. ಪ್ರಕಾಶ್ ಅವ್ರ ತಾಯಿ ಕೂಡ ಸ್ವಲ್ಪ ಹೇಗೆ ಇರೋದು. ಲಕ್ಷ್ಮಮ್ಮ ರೆಪ್ರೆಸೆಂಟ್ ಮಾಡ್ತಾರೆ ಇದು.